ಸ್ಪರ್ಧೆ ಮಾಡಬಾರ್ದು ಅಂತಾನೆ ಅವ್ರ ಇಂಟೆನ್ಷನ್. ಬಟ್ ನಾನು ಮೊದಲೇ ಮಾಡ್ತಾ ಇರಲಿಲ್ಲ. ಆದರೆ ಅವ್ರಿಗೆ ಏನು ಅನಿಸ್ತು ಅದನ್ನು ಗೊತ್ತಿಲ್ಲ. ಇವನು ಹಾಕ್ಬಿಡ್ತಾನೆ 24ನೇ ತಾರೀಕು ಅಂದ್ಬಿಟ್ಟು ಮಾಡಿದ್ರು. 24ನೇ ತಾರೀಕು ಅರೆಸ್ಟ್ ಆಗ್ತೀನಿ. ಸೋಮವಾರ ಮಧ್ಯಾಹ್ನ ಕೋರ್ಟ್ ಅದೇ ಹೈಕೋರ್ಟ್ ಕಸ್ಟಡಿಯಲ್ಲೇ ಇಮಿಡಿಯೇಟ್ ಆಗಿ ಬೇಷರದಾಗ ಬಿಡಕ್ಕಾಗ ಚಿಮಾರಿ ಹಾಕಿ ಬೇಷರದ ಬಿಡುಗಡೆ ಮಾಡಿದ್ರು. ಓಕೆ, ಥ್ಯಾಂಕ್ ಯು. ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಹೌದು. ನಾಗಮಂಗಲದಲ್ಲಿ ಈಗ ನಿಮ್ದು ಸಂಘಟನೆ ಸರಿ, ನಾಗಮಂಗಲದಲ್ಲಿ ನಿಮ್ದು ಸಂಘಟನೆ ಮತ್ತೆ ಮಾಡ್ತೀರಾ? ಮತ್ತೆ ಅಲ್ಲ, ಆಲ್ರೆಡಿ ಇದೀನಿ, ಸಂಘಟನೆ ಇದೀನಿ ನಾನು. ನೆಕ್ಸ್ಟ್ ಚುನಾವಣೆಗೆ ತಯಾರಿಗಳಾಗಿದೆ. ಜಿಲ್ಲಾ ಪಂಚಾಯತಿಗೆ ಏನಾದ್ರು ಆಕಾಂಕ್ಷೆ ಇದೆ ಸರ್? ಇಲ್ಲ ಜಿಲ್ಲಾ ಪಂಚಾಯತಿ MLA ಇದು ಏನು ತಾಲೂಕ್ ಪಂಚಾಯತಿಗೆ ಇಲ್ಲ. ಮುಂದಿನ ದಿನಗಳಲ್ಲಿ 28ರಲ್ಲಿ ನೋಡೋಣ. ಈಗ ಯಾವ್ದಾದ್ರು ಪಕ್ಷಕ್ಕೆ ಸೀಮಿತ ಆಗಿರ್ತೀರಾ ಇಲ್ಲ ವ್ಯಕ್ತಿ ಸ್ವತಂತ್ರ? ಸರ್, ನನಗೊಬ್ಬರೇ ನಾಯಕರು, ಅದು ಮಾನ್ಯ HD ಕುಮಾರಸ್ವಾಮಿ ಅವರೊಬ್ಬರೇ ನಾಯಕರು. ಅವ್ರು ಬೇಡ ಅಂದ್ರೆ ನಾವು ಯಾವ ಪಾರ್ಟಿನೂ ಇಲ್ಲ, ಇನ್ನು ಯಾವ ರಾಜಕೀಯನೂ ಇಲ್ಲ. ಇಸ್ ದ ಎಂಡ್. ರಾಜಕೀಯ ನಡೆಯಲ್ಲಿ ನೀವು ಕಂಟಿನ್ಯೂ ಆಗಿ ಸತತವಾಗಿ ಸಕ್ರಿಯವಾಗಿದ್ದೀರಿ. ನಾನು ರಾಜಕೀಯಕ್ಕೋಸ್ಕರ ಬಂದಿಲ್ಲ, ಸಮಾಜಕ್ಕೆ ಒಂದು ನನ್ನಿಂದ ಸೇವೆ ಮಾಡೋದು ಬಂದಿರೋದು. ರಾಜಕೀಯ ಅಂತ ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ಮಾಡ್ತೀನಿ, ಇನ್ನೂ ನೀಟಾಗಿ ಮಾಡ್ತೀನಿ. ಕಳೆದ ಬಾರಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರಿ, ಮುಂದಿನ ಬಾರಿ ಏನಾದರೂ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡ್ತೀರಾ ಇಲ್ಲ ಇಂಡಿಪೆಂಡೆಂಟ್? ಕೊಟ್ಟರೆ ನಿಂತ್ಕೊತೀನಿ, ಕೊಡಲಿಲ್ಲ ಅಂದ್ರೆ ಕುಮಾರಣ್ಣ ಏನು ಹೇಳ್ತಾರೋ ಕೇಳ್ತೀನಿ. ನನಗೆ ನೀವೆಲ್ಲ ಜನ ಏನು ಕೊಡ್ತೀರೋ ಅದಕ್ಕೆ ಡಬಲ್ ಕೊಡ್ತೀವಿ. ಪ್ರೀತಿ ಕೊಟ್ಟರೆ ಡಬಲ್, ವಿಶ್ವಾಸ ಕೊಟ್ಟರೆ ಡಬಲ್, ನಂಬಿಕೆ ಕೊಟ್ಟರೆ ಡಬಲ್. ದ್ರೋಹ ಕೊಟ್ಟಿದ್ದಾರೆ ಇವಾಗ ಕಾಂಗ್ರೆಸ್ ಅವರು, ಅವ್ರಿಗೆ ಡಬಲ್ ಕೊಡ್ಬೇಕಾ ಬೇಡ? ಈಗ ಕಾಂಗ್ರೆಸ್ ಅವ್ರು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ, ಸಾಮಾನ್ಯ ಜನ ಬದುಕಕ್ಕಾಗ್ತಾ ಇಲ್ಲ, ನ್ಯಾಯಯುತವಾಗಿ ಬದುಕಕ್ಕಾಗ್ತಾ ಇಲ್ಲ. ಬೆದ್ರುಕೊಂಡು ಬದುಕಬೇಕು. ನಮ್ಮಪ್ಪ ನಿಮ್ಮಪ್ಪ ಸಿಸ್ಟಮ್ ಮಾಡಿರೋದು, ನಿಮ್ಮ ತಾತ ನಮ್ಮ ತಾತ ಸಿಸ್ಟಮ್ ಮಾಡಿರೋದು. ಈ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು. ಬಟ್ ಇವ್ರು ಮಾಡ್ತಾ ಇರೋದಲ್ಲ ಕೆಟ್ಟದ್ದು. ಈಗ ಮತದಾನ ಇತ್ತ ಸರ್? ಸಾರಿ, ನಿಮ್ದು ಓಟ್ ಇತ್ತ? ಇದೆ ಹಾಕಿದ್ರಾ? ಇನ್ನೂ ಇಲ್ಲ, ಇನ್ನು ರೆಸ್ಟ್ ಇದೆ, ಮಾಡ್ತೀನಿ. ಓಕೆ.